ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಶೂರಾಹ ವಯಂ ಧೀರಾಹ ವಯಂ ಈ ಚಾಪ್ಟರ್ನ ಎಕ್ಸ್ಪ್ಲನೇಷನ್ ಅನ್ನು ನೋಡೋಣ. ಮೊದಲಿಗೆ ಒಂದು ಕ್ಲಾಸ್ ರೂಮ್ ಕನ್ವರ್ಸೇಷನ್ ಇದೆ. ಇದರಲ್ಲಿ ಶ್ರೀಮನ್ ಅಹಂ ಅದ್ಯ ಶೂರಾವಯಂ ಧೀರಾವಯಂ ಇತಿ ಗೀತಂ ಶ್ರುತವಾನ್ ಅಂತ ಒಬ್ಬ ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ. ಇವತ್ತು ಟೀಚರ್ ಹತ್ರ ಮಾತಾಡ್ತಿರ್ಬೇಕಂದ್ರೆ ಅಹಂ ನಾನು ಇವತ್ತು, ಅದ್ಯ ಇವತ್ತು, ಶೂರಾವಯಂ ಧೀರಾವಯಂ ಈ ಹಾಡನ್ನ ಕೇಳಿಸ್ಕೊಂಡೆ ಅಂತ ಹೇಳ್ತಾರೆ. ಅಸ್ತು ಶೋಭನಂ, ಓ ಒಳ್ಳೇದಾಗ್ಲಿ, ಖುಷಿ ಆಯ್ತು ಅನ್ನೋ ಥರ. ಶ್ರೀಮನ್ ಅಹಮಪಿ ಏತತ್ ಗೀತಂ ಶ್ರುತವಾನ್ ಅಂತ ಇನ್ನೊಬ್ಬ ವಿದ್ಯಾರ್ಥಿ ಹೇಳ್ತಾನೆ, ನಾನು ಸಹ ಈ ಹಾಡನ್ನ ಕೇಳಿಸ್ಕೊಂಡಿದ್ದೀನಿ. ಸುಂದರಂ ಗೀತಂ ಅಸ್ತಿ, ಹಾಡು ತುಂಬಾ ಚೆನ್ನಾಗಿದೆ, ಸುಂದರವಾಗಿದೆ ಹಾಡು. ಛಾತ್ರಾಹ ಶೂರಾವಯಂ ಧೀರಾವಯಂ ಅತ್ರ ವಯಂ ಇತಿ ಶಬ್ದ ಕೇಶಾಂ ಕೃತೆ ಪ್ರಯುಕ್ತಃ. ಈಗ ಟೀಚರ್ ಕೇಳ್ತಾ ಇದ್ದಾರೆ, ಛಾತ್ರಾಹ ಸ್ಟೂಡೆಂಟ್ಸ್, ಈ ಹಾಡಿನಲ್ಲಿ ಶೂರಾವಯಂ ಧೀರಾವಯಂ ಅಂತ ಒಂದು ಸಾಂಗ್ ಇದೆಯಲ್ಲ, ಅತ್ರ ಇಲ್ಲಿ ವಯಂ ಅನ್ನುವ ಶಬ್ದ ಯಾರಿಗೆ ಹೇಳ್ತಾ ಇರುವಂಥದ್ದು? ವಯಂ ಅಂದರೆ ಸರ್ವನಾಮ, ನಾವು ಅಂತ ಅರ್ಥ. ಇಲ್ಲಿ ನಾವು ಅಂದ್ರೆ ಯಾರು ಅಂತ ಕೇಳ್ತಾ ಇದ್ದಾರೆ. ಸ್ಟೂಡೆಂಟ್ಸಾ, ಬಾಯ್ಸಾ, ಗರ್ಲ್ಸಾ, ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ ಟೀಚರ್. ಅದಕ್ಕೆ ಒಬ್ಳು ಆನ್ಸರ್ ಮಾಡ್ತಾ ಇದ್ದಾಳೆ, ವಯಂ ಶಬ್ದ ಭಾರತೀಯಾನಾಂ ಕೃತೆ ಅಸ್ತಿ ಇತಿ ಚಿಂತಯಾಮಿ. ನಾನು ಅನ್ಕೊಂತಿದ್ದೀನಿ, ಈ ವಯಂ ಅನ್ನುವಂತಹ ಶಬ್ದ ಇಲ್ಲಿ ಭಾರತೀಯಾನಾಂ ಕೃತೆ, ನಾವು ಎಲ್ಲರೂ ಭಾರತೀಯರ ಬಗ್ಗೆ ಹೇಳ್ತಾ ಇರುವಂಥದ್ದು, ಇಂಡಿಯನ್ಸ್ ನಮ್ಮ ಬಗ್ಗೆ ಹೇಳ್ತಾ ಇರುವಂಥದ್ದು ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಶ್ರೀಮನ್ ವಯಂ ಭಾರತೀಯಾಹ ಶೂರಾಹ ವೀರಾಹ ಚ ಸ್ಮಃ. ನಾವು ಭಾರತೀಯರು ವೀರರು ಶೂರರೂ ಆಗಿದ್ದೇವೆ. ಸತ್ಯಂ ವಯಂ ಭಾರತೀಯಾಹ ವೀರಾಹ ಶೂರಾಹ ಚ ಏತತ್ ಏವ ಸಸ್ವರಂ ಮಿಲಿತ್ವಾ ಗಾಯಾಮಃ. ಟೀಚರ್ ಹೇಳ್ತಾ ಇದ್ದಾರೆ, ಹೌದು ಸತ್ಯ, ನಾವೆಲ್ಲರೂ ಶೂರರು ವೀರರು ಆಗಿದ್ದೇವೆ. ಈ ಹಾಡನ್ನ ನಾವು ಸಸ್ವರಂ ರಾಗಭರಿತವಾಗಿ ಒಟ್ಟಿಗೆ ಸೇರಿ ಗಾಯಾಮಃ ಹಾಡೋಣ ಅಂತ ಹೇಳ್ತಾ ಇದ್ದಾರೆ. ಹಾಡು ಯಾವುದು? ಮುಂದೆ ಈ ಸಾಂಗ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ. ಶೂರಾವಯಂ ಧೀರಾವಯಂ ವೀರಾವಯಂ ಸುತರಾಂ ಗುಣಶಾಲಿನೋ ಬಲಶಾಲಿನೋ ಜಯಗಾಮಿನೋ ನಿತರಾಂ. ಇದರ ಫಸ್ಟ್ ಸ್ಟಾನ್ಸ ಹೆಂಗ್ ಬರುತ್ತೆ? ಶೂರಾವಯಂ ಧೀರಾವಯಂ ವೀರಾವಯಂ ಸುತರಾಂ ಗುಣಶಾಲಿನೋ ಬಲಶಾಲಿನೋ ಜಯಗಾಮಿನೋ ನಿತರಾಂ ಅಂತ ಬರ್ತದೆ. ಶೂರಾವಯಂ ಧೀರಾವಯಂ ವೀರಾವಯಂ ಸುತರಾಂ. ಸುತರಾಂ ಅಂದ್ರೆ ಅತ್ಯಂತ, ಬಹಳ ಅಂತ ಅರ್ಥ. ನಾವು ತುಂಬಾ ಶೂರರು, ಧೀರರು, ವೀರರು. ನಾವು ಅಂದ್ರೆ ಯಾರು ಇಲ್ಲಿ? ಇಂಡಿಯನ್ಸ್, ವಿ ಇಂಡಿಯನ್ಸ್. ವಯಂ ಭಾರತೀಯಾಃ ಶೂರಾಃ ಧೀರಾಃ ವೀರಾಃ ಚ ಸುತರಾಂ. ಅತ್ಯಂತ ವೀರರು ನಾವು, ಧೀರರು, ಶೂರರು. ನಾವು ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯವನ್ನ ತರಬೇಕಾದ್ರೆ ನಮ್ಮ ಹಿಂದಿನವರು, ಮಹಿಳೆಯರು, ಪುರುಷರು ಅಂತ ಹೇಳದೆ ಮಕ್ಕಳೂ ಸಹ ಎಷ್ಟು ಒಂದು ಧೈರ್ಯದಿಂದ ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾರೆ. ಆ ಕಥೆಗಳನ್ನ ನೋಡ್ಬೇಕಾದ್ರೆ ನಾವೆಲ್ಲರೂ ಶೂರರು, ಧೀರರು, ವೀರರು, ಅದೇ ವಂಶದಲ್ಲಿ ಹುಟ್ಟಿದವರು ಭಾರತೀಯರು. ನಾವು ನಿಜವಾಗಿಯೂ ಬಹಳವಾಗಿ ನಾವು ಶೂರರು, ಧೀರರು, ವೀರರು ಆಗಿದ್ದೇವೆ. ಗುಣಶಾಲಿನೋ ಬಲಶಾಲಿನೋ ಜಯಗಾಮಿನೋ ನಿತರಾಂ. ನಾವೆಲ್ಲರೂ ಏನು ಗುಣಶಾಲಿನೋ, ಇಲ್ಲಿ ಎಲ್ಲ ವಯಂ ಅನ್ನೋಂಥದ್ದನ್ನ ಅಧ್ಯಾಹಾರ ಮಾಡ್ಕೊಬೇಕು. ಇದು ಹಾಡಾಗಿರೋದ್ರಿಂದ ಅಲ್ಲಿ ಕಾಣಿಸಲ್ಲ, ಅದು ಶಬ್ದದಲ್ಲಿ ಇಲ್ಲದೆ ಹೋದ್ರು ವಯಂ ಗುಣಶಾಲಿನಃ, ನಾವೆಲ್ಲರೂ ಗುಣಶಾಲಿಗಳು, ಅತ್ಯಂತ ಒಳ್ಳೆಯ ಗುಣವನ್ನ ಹೊಂದಿದವರು ಭಾರತೀಯರು. ಹಾಗೆ ಬಲಶಾಲಿಗಳು ಸಹ ಹೌದು. ಇನ್ನು ಜಯಗಾಮಿನೋ ಅಂದ್ರೆ ಯಾವಾಗಲೂ ಜಯದತ್ತ ನಾವು ದಾಪುಗಾಲು ಇಡ್ತಾ ಇರ್ತೇವೆ, ಅಂದ್ರೆ ಯಾವಾಗಲೂ ಜಯದತ್ತ ಮುನ್ನುಗ್ತಾ ಇರ್ತೇವೆ, ಯಾವತ್ತೂ ಪರಾಜಯವನ್ನು ಅನುಭವಿಸಲ್ಲ ನಾವು. ನಿತರಾಂ ಅಂದ್ರೆ ಸಂಪೂರ್ಣವಾಗಿ, ಕಂಪ್ಲೀಟ್ಲಿ ನಾವು ಗುಣಶಾಲಿಗಳು, ಬಲಶಾಲಿಗಳು, ಹಾಗೂ ಯಾವಾಗಲೂ ಜಯದ ಕಡೆಗೆ ಹೋಗ್ತಾ ಇರ್ತೇವೆ. ಮುಂದೆ
ದೃಢ ಮಾನಸ ಗತಲಾಲಸಾಹ ಪ್ರಿಯ ಸಾಹಸಾಹ ಸತತಂ. ಇನ್ನು ಯಾವ ರೀತಿ ಇದ್ದೀವಿ ನಾವು ಭಾರತೀಯರು? ನಾವೆಲ್ಲರೂ ದೃಢ ಮಾನಸರು. ನಮ್ಮ ಮನಸ್ಸು ಯಾವಾಗಲೂ ದೃಢವಾಗಿರ್ತದೆ. ಯಾವಾಗಲೂ ವಿ ಆರ್ ಡಿಟರ್ಮೈಂಡ್ ಅಂತ ಇರ್ತೀವಿ. ಯಾವುದೇ ವಿಷಯ ಬರಲಿ ದೃಢ ಮಾನಸರಾಗಿರ್ತೇವೆ. ಗತ ಲಾಲಸಾಹ, ಲಾಲಸೆ ಅಂದ್ರೆ ಸ್ವಾರ್ಥ, ಸೆಲ್ಫಿಶ್ನೆಸ್ ಅಂತ ಏನು ಹೇಳ್ತೀವಿ, ಅದು ನಮ್ಮಲ್ಲಿ ಇಲ್ಲ. ಅದನ್ನ ಬಿಟ್ಟವರು ನಾವು. ಮನಸ್ಸು ಯಾವಾಗಲೂ ದೃಢವಾಗಿರ್ತದೆ. ಹಾಗೆ ನಮ್ಮಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಎಲ್ಲರೂ ಭಾರತೀಯರು ಒಂದೇ ಅಂತ ನಾವು ಯಾವಾಗಲೂ ಅನ್ಕೊಂತೀವಿ. ಒಬ್ಬರಿಗೊಬ್ಬರು ವಿವಿಧತೆಯಲ್ಲಿ ಏಕತೆ ಅಂತ ಒಂದು ಹೇಗೆ ಸ್ಲೋಗನ್ ಇದೆ, ಆ ರೀತಿಯಲ್ಲಿ ಸ್ವಾರ್ಥವನ್ನ ಬಿಟ್ಟು, ನಾನು, ನನ್ನ ಮನೆ, ನನ್ನ ಪರಿವಾರ ಅನ್ನೋದನ್ನ ಬಿಟ್ಟು ಇಡೀ ಭಾರತವೇ ನಮ್ಮ ಪರಿವಾರ ಅಂತ ತಿಳ್ಕೊಂಡು ಸ್ವಾರ್ಥರಹಿತರಾಗಿ ನಾವು ಕೆಲಸ ಮಾಡ್ತೇವೆ. ಹಾಗೆ ಸಾಹಸ ಪ್ರಿಯರು ನಾವು ಬ್ರೇವ್ ಪೀಪಲ್. ನಾವು ಯಾವಾಗಲೂ ಸಾಹಸವನ್ನ ಇಷ್ಟಪಡ್ತೀವಿ. ಏನಾದರೂ ಕಷ್ಟ ಬಂದ್ರೆ ಅದನ್ನ ಎದುರಿಸ್ಲಿಕ್ಕೆ ಯಾವಾಗಲೂ ಸಿದ್ಧರಾಗಿರುವವರು. ಸತತಂ ಅಂದ್ರೆ ಯಾವಾಗಲೂ, ಆಲ್ವೇಸ್ ಅಂತ ಅರ್ಥ. ಹಾಗೆ ಜನಸೇವಕ ಅತಿ ಭಾವುಕಾಹ ಶುಭಚಿಂತಕ ನಿಯತಂ. ಶೂರಾಹ ವಯಂ, ನಾವು ಇನ್ನೇನು ಜನಸೇವಕರು. ನಾವು ಯಾವಾಗಲೂ ಜನರ ಸೇವೆಗೆ, ಯಾರು ವೀಕ್ ಪೀಪಲ್ ಇದ್ದಾರೆ ಅವರಿಗೆ ಸೇವೆ ಮಾಡಲಿಕ್ಕೆ ಯಾವಾಗಲೂ ಸಿದ್ಧರಿರ್ತೇವೆ. ಹಾಗೆ ಅತಿ ಭಾವುಕಾಹ, ವಿ ಆರ್ ಇಮೋಷನಲ್ ಪೀಪಲ್ ಆಲ್ಸೋ. ನಾವು ಶೂರರೂ ಹೌದು, ಧೀರರೂ ಹೌದು. ನಮ್ಮ ಮನಸ್ಸು ಯಾವಾಗಲೂ ದೃಢವಾಗಿರ್ತದೆ. ಸಾಹಸವನ್ನ ಇಷ್ಟಪಡ್ತೀವಿ. ಅದರ ಜೊತೆಗೆ ನಾವು ಏನು, ನಮ್ಮ ಮನಸ್ಸು ಯಾವ ರೀತಿ ಇದೆ, ಜನರನ್ನ ಸೇವೆ ಮಾಡಲಿಕ್ಕೆ ಇಷ್ಟಪಡ್ತೀವಿ ನಾವು. ಹಾಗೆ ಅತಿ ಭಾವುಕರು, ಎಮೋಷನಲ್ಲೂ ಹೌದು. ಸಂಬಂಧಗಳಲ್ಲಿ ಎಮೋಷನ್ಸ್ ನಾವು ಇಷ್ಟಪಡ್ತೇವೆ. ಹಾಗೆ ಶುಭ ಚಿಂತಕ, ಯಾವಾಗಲೂ ನಮ್ಮ ದೇಶಕ್ಕೆ ಒಳ್ಳೆಯದನ್ನೇ ನಾವು ಬಯಸ್ತೇವೆ. ಶುಭ ಅಂದ್ರೆ ಗುಡ್ ಅಂತ ಅರ್ಥ. ಗುಡ್ ಡೀಡ್, ಒಳ್ಳೆಯ ಕೆಲಸಗಳನ್ನ ನಾವು ಇಷ್ಟಪಡ್ತೇವೆ. ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತೇವೆ ನಾವು. ನಿಯತಂ ಅಂದ್ರೆ ಖಂಡಿತವಾಗ್ಲು. ಮತ್ತೆ ವಾಪಸ್ಸು ಶೂರಾವಯಂ ಧೀರಾವಯಂ ವೀರಾವಯಂ ಸುತರಾಂ ಗುಣಶಾಲಿನೋ ಬಲಶಾಲಿನೋ ಜಯಗಾಮಿನೋ ನಿತರಾಂ. ಮೂರನೇ ಸ್ಟಾನ್ಸದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಧನಕಾಮನ ಸುಖವಾಸನ ನಚವಂಚನ ಹೃದಯೇ. ನಮ್ಮ ಹೃದಯದಲ್ಲಿ ಏನಿಲ್ಲ, ಧನದ ಕಾಮನೆ ಇಲ್ಲ ನಮ್ಮ ಹೃದಯದಲ್ಲಿ. ಯಾವಾಗಲೂ ಹಣಕ್ಕೋಸ್ಕರ ಆಸೆ ಪಡ್ತಾ ಇರೋಲ್ಲ ನಾವು. ಹಾಗೆ ಸುಖವಾಸನ, ಸುಖದ ಬಗ್ಗೆನೂ ಯಾವಾಗಲೂ ಆಸೆ ಪಡ್ತಾ ಇರಲ್ಲ. ವಂಚನೆಯನ್ನು ನಾವು ಮಾಡೋಲ್ಲ. ನಾವು ಭಾರತೀಯರು ಯಾವ ರೀತಿ, ಇದು ನಮ್ಮ ನಿಜವಾದ ಗುಣ, ಭಾರತೀಯರ ಗುಣ ಅನ್ನುವಂಥದ್ದು ಇಲ್ಲಿ ಏನ್ ಹೇಳಿದ್ದಾರೆ, ಇಷ್ಟೊಂದು ಶಬ್ದಗಳಲ್ಲಿ ಹೇಳಿದ್ದಾರೆ ಅದನ್ನ. ಧನಕಾಮನ ಸುಖವಾಸನ ನಚವಂಚನ ಹೃದಯೇ. ನಮ್ಮ ಹಾರ್ಟಲ್ಲಿ ಯಾವುದೇ ಒಂದು ಧನದ ಒಂದು ಅತಿ ಆಸೆ ಇಲ್ಲ. ಧನ ಮೀನ್ಸ್ ಮನಿ. ಸುಖದ ಬಗ್ಗೆಯೂ ಹಾಗೆ, ಯಾವಾಗಲೂ ಸುಖವನ್ನೇ ಆಶಿಸೋಲ್ಲ ನಾವು. ಹಾಗೆ ವಂಚನೆಯನ್ನು ನಾವು ಮಾಡೋದಿಲ್ಲ. ಊರ್ಜಸ್ವಲ ವರ್ಚಸ್ವಲ ಅತಿ ನಿಶ್ಚಲ ವಿಜಯೇ. ನಾವು ವಿಜಯ ಅಂದ್ರೆ ವಿಕ್ಟರಿಯಲ್ಲಿ ನಾವು ಹೇಗಿದ್ದೀವಿ? ಊರ್ಜಸ್ವಲ, ಒಂದು ವಿಕ್ಟರಿ ಬರ್ಬೇಕಂದ್ರೆ ಅದು ಸುಮ್ಮನೆ ಬರೋದಿಲ್ಲ. ಅದನ್ನು ಪಡಿಲಿಕ್ಕೆ ನಮ್ಮಲ್ಲಿ ಒಂದು ಎನರ್ಜಿ ಇದೆ, ಹೋರಾಡ್ಲಿಕ್ಕೆ ನಮ್ಮಲ್ಲಿ ಎನರ್ಜಿ ಇದೆ. ವರ್ಚಸ್ಸು ಊರ್ಜಸ್ಸು ಎರಡೂ ಒಂದೇ, ಎನರ್ಜೆಟಿಕ್. ಹಾಗೆ ರೇಡಿಯಂಟ್ ಅಂತ ಹೇಳಿದ್ದಾರೆ ಇಲ್ಲಿ. ನೆಕ್ಸ್ಟ್ ಅತಿ ನಿಶ್ಚಲಾಹ, ನಾವು ತುಂಬಾ ಡಿಟರ್ಮೈಂಡ್ ಪೀಪಲ್. ನಾವು ವಿಜಯ ಬೇಕು ನಮ್ಗೆ. ಎಲ್ಲೇ ಹೋದರೂ, ಯಾವುದೇ ವಿಷಯದಲ್ಲಾದರೂ ವಿಜಯಕ್ಕೋಸ್ಕರ ನಾವು ದೃಢ ಮನಸ್ಕರಾಗಿರ್ತೇವೆ. ಅದಕ್ಕೆ ನಾವು ಎನರ್ಜೆಟಿಕ್ ಆಗಿದ್ದೇವೆ ಹಾಗೂ ಬ್ರೇವ್ ಪೀಪಲ್ ನಾವು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಮತ್ತೆ ಶೂರಾವಯಂ ಧೀರಾವಯಂ ಆ ಹಾಡನ್ನ ಹಾಡ್ಕೊಬೇಕು. ಗತಭೀತಯೋ ಧೃತನೀತಯೋ ದೃಢ ಶಕ್ತಯೋ ನಿಖಿಲ ಯಾಮೋ ವಯಂ ಸಮರಾಂಗಣಂ ವಿಜಯಾರ್ಥಿನೋ ಬಾಲಾಹ. ಗತಭೀತಯೋ ಅಂದ್ರೆ ನಾವು ಫಿಯರ್ಲೆಸ್ ಪೀಪಲ್, ನಮಗೆ ಭಯವಿಲ್ಲ. ಹಾಗೆ ಅದರ ಜೊತೆಗೆ ಧೃತನೀತಯೋ, ನೀತಿ ಅಂದ್ರೆ ಮಾರಲ್ ವ್ಯಾಲ್ಯೂಸ್ ಇದೆ ನಮ್ಮಲ್ಲಿ. ನಮ್ಮ ಭಾರತೀಯರಲ್ಲಿ ಮಾರಲ್ ವ್ಯಾಲ್ಯೂಸ್ ಇದೆ. ಅದರ ಜೊತೆಗೆ ನಾವು ಯಾವುದಕ್ಕೂ ಹೆದರೋದು ಇಲ್ಲ. ಹಾಗೆ ದೃಢ ಶಕ್ತಯೋ ನಿಖಿಲ, ದೃಢ ಶಕ್ತಯೋ ನಾವು ಪವರ್ಫುಲ್ ಅಂತ ಅರ್ಥ. ನಿಖಿಲ ಸಂಪೂರ್ಣವಾಗಿ, ವಿ ಆರ್ ಕಂಪ್ಲೀಟ್ಲಿ ಫಿಯರ್ಲೆಸ್ ಪೀಪಲ್. ಹಾಗೆ ನೀತಿವಂತರು ವಿತ್ ಮಾರಲ್. ಹಾಗೆ ದೃಢ ಶಕ್ತಿ, ಶಕ್ತಿವಂತರು, ಪವರ್ಫುಲ್ ನಾವು
ಭಾರತೀಯರು. ಯಾಮೋ ವಯಂ ಸಮರಾಂಗಣಂ ವಿಜಯಾರ್ಥಿನೋ ಬಾಲಾಹ. ವಯಂ ಬಾಲಾಹ, ನಾವೆಲ್ಲ ಬಾಲಕರು, ವಿಜಯಾರ್ಥಿನೋ, ನಾವೆಲ್ಲ ಯಾರು, ವಿಜಯವನ್ನ ಪಡೀಲಿಕ್ಕೋಸ್ಕರ, ಒಂದು ಯುದ್ಧಕ್ಕೆ ಹೋಗುವ ಮುನ್ನ ವಿಜಯವನ್ನ ಪಡೀಲಿಕ್ಕೋಸ್ಕರ ಸಮರಾಂಗಣಂ ಯಾಮ, ಸಮರಾಂಗಣಕ್ಕೆ ಹೋಗೋಣ. ಶೂರಾವಯಂ ಧೀರಾವಯಂ ವೀರಾವಯಂ ಸುತರಾಂ ಗುಣಶಾಲಿನೋ ಬಲಶಾಲಿನೋ ಜಯಗಾಮಿನೋ ನಿತರಾಂ. ಇಲ್ಲಿ ನಮ್ಮ ಭಾರತೀಯರ ಒಂದು ಅತ್ಯಂತ ನಿಜವಾದ ಒಂದು ಸ್ವರೂಪವನ್ನ, ಗುಣಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲ ಗುಣಗಳು ಪ್ರತಿಯೊಬ್ಬ ಭಾರತೀಯನಲ್ಲೂ, ಅದು ಮಕ್ಕಳಾಗಿರಬಹುದು ದೊಡ್ಡವರಾಗಿರಬಹುದು, ಎಲ್ಲರಲ್ಲೂ ಇರಬೇಕಾದಂತಹ ಒಂದು ಗುಣಗಳು. ಇದು ದೇಶ ಸೇವೆಗೆ, ದೇಶಕ್ಕೋಸ್ಕರ ನಮ್ಮಲ್ಲಿ ಇರಬೇಕಾದಂತಹ ಗುಣಗಳು. ಶೂರತ್ವ, ವೀರ, ಧೀರ ಇವೆಲ್ಲ ಒಂದೇ ಅರ್ಥವನ್ನು ಕೊಡುವಂಥದ್ದು. ಗುಣಶಾಲಿಗಳು, ಗುಣವಂತರಾಗಿರಬೇಕು, ಹಾಗೆ ಬಲವಂತರಾಗಿರಬೇಕು. ನಮ್ಮ ಮನಸ್ಸು ಯಾವಾಗಲೂ ಜಯದ ಕಡೆಗೆ ಇರಬೇಕು. ಹಾಗೆ ದೃಢ ಮನಸ್ಕರಾಗಿರಬೇಕು. ನಮ್ಮ ಸ್ವಾರ್ಥವನ್ನ ತ್ಯಜಿಸಬೇಕು. ಸ್ವಾರ್ಥ ಇದ್ರೆ ನಾವು ಏನು ಮಾಡಕ್ಕೂ ಸಾಧ್ಯ ಇಲ್ಲ ದೇಶಕ್ಕೋಸ್ಕರ. ಪ್ರಿಯ ಸಾಹಸ ಪ್ರಿಯರಾಗಿರ್ಬೇಕು ನಾವು. ಅದಲ್ಲದೆ ಜನಸೇವಕರು ಆಗಿರಬೇಕು. ಬರೀ ನಮ್ಮ ವಿಷಯವನ್ನ ಮಾತ್ರ ನೋಡ್ಕೊಳ್ಳೋದಲ್ಲ, ಬೇರೆಯವರನ್ನು ಸಹಾಯವನ್ನ ಮಾಡುವಂಥವರು ನಾವು. ಅತಿ ಭಾವುಕರು ನಾವು, ಎಮೋಷನಲ್ ಪೀಪಲ್. ಶುಭಚಿಂತಕರು ನಾವು, ಎಲ್ಲರಿಗೂ ಒಳ್ಳೆಯದನ್ನ ಬಯಸುವವರು. ಹಾಗೆ ನಮ್ಮ ಹೃದಯದಲ್ಲಿ ಧನ ಕಾಮನೆ, ದುಡ್ಡಿನ ಬಗ್ಗೆ ಆಸೆ ಇರಲಿ, ಸುಖದ ಬಗ್ಗೆ ಆಸೆ ಇರಲಿ, ಅಥವಾ ವಂಚನೆಯನ್ನು ಮಾಡುವುದು, ಇವು ಯಾವುದು ನಮ್ಮಲ್ಲಿಲ್ಲ. ನಾವು ಅತಿ ನಿಶ್ಚಲರು. ವಿಜಯಕ್ಕೋಸ್ಕರ ನಾವು ಅತಿ ಎನರ್ಜೆಟಿಕ್ ಪೀಪಲ್ ನಾವು. ಹಾಗೆ ಅತಿ ನಿಶ್ಚಲವಾಗಿರ್ತೇವೆ. ನಮಗೆ ವಿಜಯ ಬೇಕೇ ಬೇಕು ಅನ್ನುವ ರೀತಿಯಲ್ಲೇ ಹೋರಾಡುತ್ತೇವೆ ನಾವು. ಗತಭೀತಯೋ ಧೃತನೀತಯೋ ದೃಢಶಿಕ್ತಯೋ ನಿಖಿಲ. ಸಂಪೂರ್ಣವಾಗಿ ನಾವು ಹೆದರಿಕೆಯನ್ನು ತೊರೆದವರು, ಭಯವನ್ನ ತೊರೆದವರು. ಭಯ ಇಲ್ಲ ನಮ್ಮಲ್ಲಿ, ಆದರೆ ನೀತಿ ಉಂಟು ನಮ್ಮಲ್ಲಿ, ಹಾಗೆ ಶಕ್ತಿಯೂ ಉಂಟು ನಮ್ಮಲ್ಲಿ. ಈ ಎಲ್ಲಾ ಗುಣಗಳನ್ನು ಹೊಂದಿರುವ ನಾವು ವಿಜಯಾರ್ಥಿಗಳಾಗಿ ಸಮರಾಂಗಣಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಈ ಹಾಡನ್ನ ಬರೆದವರು ಶ್ರೀಧರ ಭಾಸ್ಕರ ವರ್ಣೇಕರ ಅಂತ ಒಬ್ರು ರಚನಾಕಾರರು. ಅವರು ಮಹಾರಾಷ್ಟ್ರ ರಾಜ್ಯದಲ್ಲಿ ಇದ್ದವರು. ಜಗದೀಶ ಹೇ ಪರಮೇಶ ಹೇ ಸಕಲೇಶ ಹೇ ಭಗವನ್ ಜಯಮಂಗಲಂ ಪರಮೋಜ್ವಲಂ ನೋ ದೇಹಿ ಪರಮಾತ್ಮನ್. ಕೊನೆಯ ಚರಣ ಇದು. ನಮ್ಮಲ್ಲಿ ಈ ಎಲ್ಲಾ ಗುಣಗಳು ಇವೆ ಭಾರತೀಯರಲ್ಲಿ. ಆದರೆ ದೇವರ ಒಂದು ದೈವ ಕೃಪೆ ಇಲ್ಲ ಅಂದ್ರೆ ನಮಗೆ ಯಾವುದು ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನಲ್ಲಿ ಬೇಡ್ಕೊಳ್ಬೇಕು. ಏನಂತ? ಹೇ ಜಗದೀಶ, ಜಗತ್ತಿಗೆ ಈಶ, ಪರಮೇಶ ಸಕಲ ಈಶ, ಸಕಲ ಎಲ್ಲ ಭೂತ ರಾಶಿಗಳಿಗೂ ಈಶನಾಗಿರುವವನು, ಲೀಡರ್ ಆಗಿರುವವನು. ಹೇ ಭಗವನ್, ಜಯಮಂಗಲಂ ಪರಮೋಜ್ವಲಂ ನೋ ದೇಹಿ ಪರಮಾತ್ಮನ್. ನಮಗೆ ಉಜ್ವಲವಾದ ಒಂದು ಮಂಗಲವನ್ನ ಉಂಟು ಮಾಡು. ನೋ ಅಂದ್ರೆ ಟು ಅಸ್, ನಮಗೆ ಅಂತ ಅರ್ಥ. ಇಲ್ಲಿ ದೇಹಿ ಅಂದ್ರೆ ಕೊಡು ಅಂತ ಅರ್ಥ. ಇಲ್ಲಿ ಶಬ್ದಗಳ ಅರ್ಥಗಳನ್ನ ಕೊಟ್ಟಿದ್ದಾರೆ. ನಿತರಾಮ್, ನಿತರಾಮ್ ಸುತರಾಮ್ ಎರಡು ಆಲ್ಮೋಸ್ಟ್ ಒಂದೇ ಅರ್ಥವನ್ನ ಕೊಡುವಂಥದ್ದು. ಖಂಡಿತವಾಗಿಯೂ ಅಂತ ಅರ್ಥ. ದೃಢ ಮಾನಸಾಹ, ಡಿಟರ್ಮೈಂಡ್, ದೃಢ ಒಂದು ಮನಸ್ಕರು ನಾವು. ಗತಲಾಲಸಾಹ, ಯಾವುದೇ ಒಂದು ಗ್ರೀಡ್, ಲೋಭವನ್ನ ಹೊಂದಿರದೇ ಇರುವವರು. ಪ್ರಿಯ ಸಾಹಸಾಹ, ಧೈರ್ಯವಂತರು ನಾವು, ಸಾಹಸ ಪ್ರಿಯರು ನಾವು. ನಿಯತಂ ಅಂದ್ರೆ ನಿಶ್ಚಿತವಾಗಿ ಅಂತ ಅರ್ಥ. ಊರ್ಜಸ್ವಲಾಹ, ಎನರ್ಜೆಟಿಕ್ ಪೀಪಲ್ ನಾವು, ಉತ್ಸಾಹಿಗಳು ಅಂತ ಕನ್ನಡದಲ್ಲಿ ಹೇಳ್ತೀವಲ್ವ ಹಾಗೆ. ವರ್ಚಸ್ವಲಾಹ, ತೇಜಸ್ವಿಗಳು ನಾವು, ರೇಡಿಯಂಟ್ ಪೀಪಲ್. ಅತಿ ನಿಶ್ಚಲಾಹ, ದೃಢ ನಿಶ್ಚಯವನ್ನ ಹೊಂದಿರುವವರು ನಾವು. ಇದಾಗಬೇಕಂದ್ರೆ ಆಗ್ಲೇಬೇಕು, ಅದಕ್ಕೆ ಏನು ಮಾಡ್ಲಿಕ್ಕೂ ಸಿದ್ಧ, ಯಾವ ಸಾಹಸವನ್ನ ಮಾಡ್ಲಿಕ್ಕಾದ್ರೂ ಸಿದ್ಧ. ಆ ರೀತಿಯ ಭಾರತೀಯರು ನಾವು. ಶೂರಾಹ, ಬ್ರೇವ್ ಅಂತ ಅರ್ಥ. ಹಾಗೆ ಗತಭೀತಯ, ಭಯವನ್ನ ತೊರೆದವರು, ಫಿಯರ್ಲೆಸ್, ಭಯವನ್ನ ತೊರೆದವರು. ಧೃತ ನೀತಯ, ರೈಟಿಯಸ್ ಅಂದ್ರೆ ಯಾವುದು ನೀತಿ, ಯಾವುದು ಧರ್ಮ ಅದನ್ನ ತಿಳಿದವರು ನಾವು, ಅದನ್ನ ಯಾವಾಗಲೂ ಫಾಲೋ ಮಾಡುವವರು. ದೃಢ ಶಕ್ತಯ, ಪವರ್ಫುಲ್ ನಾವು. ನಿಖಿಲಾಹ, ಸಂಪೂರ್ಣವಾಗಿ ನಾವು ಭಯವನ್ನ ತೊರೆದವರು, ನೀತಿವಂತರು, ಹಾಗೆ
ಪವರ್ಫುಲ್. ನೀತಿವಂತರು ಅಂದರೆ ಏನು? ನಮಗೆ ಜಯ ಬೇಕು ಅಂತ ಯಾವುದೋ ನಮ್ಮ ಧರ್ಮವನ್ನು ಬಿಟ್ಟು, ಸರಿಯಾದ ಮಾರ್ಗವನ್ನು ಬಿಟ್ಟು ಅಧರ್ಮದ ಹಾದಿಯಲ್ಲಿ ಜಯವನ್ನು ಗಳಿಸೋದಿಲ್ಲ. ನಾವು ನೀತಿಪೂರ್ವಕವಾಗಿ ನಾವು ಜಯವನ್ನು ಗಳಿಸ್ತೇವೆ. ಯಾಮಹ ಅಂದರೆ ವಿ ಆರ್ ಗೋಯಿಂಗ್ ಅಂತ, ಗಚ್ಚಾಮಹ ಅಂತ. ಎಲ್ಲಿಗೆ? ಬ್ಯಾಟಲ್ ಫೀಲ್ಡ್, ಸಮರಾಂಗಣಂ ಗಚ್ಚಾಮಹ. ವಿಜಯಾರ್ಥಿನಃ, ವಿದ್ಯಾರ್ಥಿನಃ ಅಂದರೆ ವಿದ್ಯೆಯನ್ನು ಆಸೆ ಪಡುವವರು, ವಿಜಯಾರ್ಥಿನಃ ಅಂದರೆ ವಿಜಯವನ್ನು ಆಸೆ ಪಡುವವರು. ಸಕಲೇಶ, ಸುಪ್ರೀಂ ಗಾಡ್. ಪರಮೋಜ್ವಲಂ, ಎಕ್ಸ್ಟ್ರೀಮ್ಲಿ ಬ್ರೈಟ್, ಅತ್ಯಂತ ಪ್ರಕಾಶಮಾನವಾದಂತಹ ನಮಗೆ ಒಂದು ಜಯವನ್ನ ಕೊಡು, ಮಂಗಲವನ್ನ ನೀಡು ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇರುವಂಥದ್ದು. ಗೀತಸ್ಯ ಭಾವಾರ್ಥ, ಗೀತೆಯ ಒಂದು ಈ ಹಾಡಿನ ಸಾಂಗ್ದು ಒಂದು ಸಮ್ಮರಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. ವಯಂ ಸರ್ವೇ ಭಾರತೀಯಾಃ ಶೂರಾಃ ವೀರಾಃ ಧೈರ್ಯಶಾಲಿನಃ ಚ ಸ್ಮಃ. ನಾವೆಲ್ಲರೂ ಭಾರತೀಯರು, ಶೂರರು, ವೀರರು ಹಾಗೂ ಧೈರ್ಯಶಾಲಿಗಳು ಆಗಿದ್ದೇವೆ. ಸರ್ವೇ ಗುಣಶಾಲಿನಃ ಬಲಶಾಲಿನಃ ವಿಜೇತಾರಃ ಚ ಸ್ಮಃ. ನಾವೆಲ್ಲರೂ ಗುಣಶಾಲಿಗಳು, ಬಲಶಾಲಿಗಳು, ಹಾಗೆ ಜಯವಂತರು ಸಹ ಆಗಿದ್ದೇವೆ. ವಯಂ ದೃಢ ಸಂಕಲ್ಪಯುಕ್ತಾಃ ಲೋಭರಹಿತಾಃ ಸಾಹಸಯುಕ್ತಾಃ ಚ ಸ್ಮಃ. ನಾವೆಲ್ಲರೂ ದೃಢ ಸಂಕಲ್ಪರು, ವಿ ಆರ್ ಡಿಟರ್ಮೈಂಡ್, ಹಾಗೆ ಲೋಭರಹಿತರು, ಸೆಲ್ಫಿಶ್ ಇಲ್ಲದೆ ಇರುವಂಥವರು, ಹಾಗೆ ಸಾಹಸಯುಕ್ತರು. ವಯಂ ಸರ್ವೇ ಭಾರತವಾಸಿನಃ ಉತ್ತಮ ಭಾವೇನ ಜನಾನಾಂ ಸೇವಾಂ ಕುರ್ಮಃ. ಇದನ್ನ ತೀರಾ ಸಿಂಪಲ್ ವರ್ಡ್ಸ್ಗಳಲ್ಲಿ ಹಾಕಿದ್ದಾರೆ. ಈ ಹಿಂದಿನ ಚಾಪ್ಟರ್ಗಳಲ್ಲಿ ನಾವು ಏನು ಕಲ್ತಿದ್ದೀವಿ, ಅಹಂ, ಆವಾಂ, ವಯಂ ಇರಬಹುದು, ಕ್ರಿಯಾಪದಗಳು ಇರಬಹುದು, ಅವುಗಳನ್ನೆಲ್ಲ ಸೇರಿಸಿ ಸಿಂಪಲ್ ವರ್ಡ್ಸ್ ಅಲ್ಲಿ ಹಾಕಿದ್ದಾರೆ. ವಯಂ ಸರ್ವೇ ಭಾರತವಾಸಿನಃ ಉತ್ತಮ ಭಾವೇನ, ಒಳ್ಳೆಯ ರೀತಿಯಿಂದ ಜನರ ಸೇವೆಯನ್ನ ಮಾಡುತ್ತೇವೆ. ಸರ್ವೇಷಾಂ ಶುಭಚಿಂತನಂ ಕುರ್ಮಃ, ಯಾವಾಗಲೂ ಎಲ್ಲರ ಶುಭವನ್ನೇ ಆಶಿಸ್ತೇವೆ ನಾವು. ಅಸ್ಮಾಕಂ ಹೃದಯೇ ಧನಸ್ಯ ಅಧಿಕ ಕಾಮನಾಃ ಸುಖಸ್ಯ ವಿಷಯೇ ವಾಸನಾ ಕಪಟ ಭಾವನಾ ಚ ನ ಸಂತಿ. ನಮ್ಮ ಹೃದಯದಲ್ಲಿ, ಅಸ್ಮಾಕಂ ಅಂದರೆ ನಮ್ಮ ಹೃದಯದಲ್ಲಿ, ಧನಸ್ಯ ಹಣದ ಬಗ್ಗೆ ಅಧಿಕ ಕಾಮನೆ, ಹೆಚ್ಚು ಹೆಚ್ಚು ಗಳಿಸಬೇಕೆಂಬ ಒಂದೊಂದು ಕಾಮನೆ ಇಲ್ಲ. ಹಾಗೆ ಸುಖದ ವಿಷಯದಲ್ಲೂ ಹಾಗೆ ಸುಖವನ್ನು ಹುಡುಕಿಕೊಂಡು, ಭೋಗವನ್ನು ಹುಡುಕಿಕೊಂಡು ಹೋಗಲ್ಲ ನಾವು. ಎಷ್ಟು ಇದೆ ಅಷ್ಟರಲ್ಲಿ ಸಂತೋಷದಿಂದ ಇರುವವರು. ಆನಂದ, ಸಂತೋಷದ ಅರ್ಥವೇ ಬೇರೆ, ಸುಖದ ಅರ್ಥವೇ ಬೇರೆ. ಅಲ್ಲಿ ಕಪಟ ಭಾವನೆಯು ನಮ್ಮಲ್ಲಿ ಇಲ್ಲ. ತೇಜೋಯುಕ್ತಾಃ ವಯಂ ಭಾರತೀಯಾಃ ಊರ್ಜಾಪೂರ್ವಕಂ ದೃಢತೆಯ ಚ ಕಾರ್ಯಂ ಕುರ್ಮಃ. ತೇಜಸ್ವಿಗಳಾದ ನಾವು ಭಾರತೀಯರು ಎನರ್ಜೆಟಿಕ್ ಆಗಿ, ಊರ್ಜಾಪೂರ್ವಕಂ, ದೃಢ ಚಿತ್ತದಿಂದ ಕೆಲಸವನ್ನ ಮಾಡ್ತೇವೆ ನಾವು. ವಯಂ ಭಾರತೀಯಾಃ ನಿರ್ಭಯಾಃ ದೃಢಶಕ್ತ್ಯಾ ಚ ಯುಕ್ತಾಃ ಯುದ್ಧಕ್ಷೇತ್ರೇ ಸರ್ವದಾ ನೀತಿಪೂರ್ವಕಂ ವಿಜಯಂ ಇಚ್ಛಾಮಃ. ನಾವು ಭಾರತೀಯರು ನಿರ್ಭಯರಾಗಿ, ಫಿಯರ್ಲೆಸ್, ದೃಢಶಕ್ತಿಯಿಂದ ಯುದ್ಧ ಕ್ಷೇತ್ರದಲ್ಲಿ ಯಾವ ರೀತಿ ನಾವು ವಿಜಯವನ್ನು ಇಷ್ಟಪಡ್ತೇವೆ, ನೀತಿಪೂರ್ವಕವಾಗಿ ವಿಜಯವನ್ನ ಇಷ್ಟಪಡ್ತೇವೆ. ಇತ್ತೀಚೆಗೆ ಆಗಿದ್ದಂತಹ ಆಪರೇಷನ್ ಸಿಂಧೂರ್, ಈ ವಿಷಯಗಳನ್ನೆಲ್ಲ, ಯುದ್ಧಗಳನ್ನೆಲ್ಲ ನಾವು ನೋಡಿದ್ರೆ ಗೊತ್ತಾಗ್ತದೆ ನಮ್ಮ ಭಾರತೀಯರ ಮನಸ್ಥಿತಿ ಈ ಹಾಡಿನಲ್ಲಿ, ಸಾಂಗ್ ಅಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇದೆ. ಸೈನಿಕರು ಯಾವ ರೀತಿ ಹೋರಾಡಿದರು. ಹಾಗೆ ಹೇ ಅತಃ ಇಯಂ ಪ್ರಾರ್ಥನಾ ಅಸ್ತಿ ಯತ್ ಹೇ ಭಗವನ್. ಅದರಿಂದ ನಾವು ಇಷ್ಟನ್ನೆಲ್ಲ ಮಾಡ್ತೀವಿ ನಾವು, ದೇವರೇ ಈ ರೀತಿ ಪ್ರಾರ್ಥನೆಯನ್ನ ಮಾಡ್ತೀವಿ. ಏನು? ಹೇ ಭಗವನ್, ಹೇ ಸಂಸಾರಸ್ಯ ಸ್ವಾಮಿನ್, ಹೇ ಪರಮೇಶ, ಹೇ ಸಕಲೇಶ, ಭವಾನ್ ಅಸ್ಮಾಕಂ ಕೃತೆ, ನಮ್ಮಲ್ಲಿ ಎಲ್ಲರಲ್ಲಿ, ಸರ್ವೇಷು ಕಾರ್ಯೇಷು ನಾವು ಮಾಡುವ ಎಲ್ಲ ಕಾರ್ಯಗಳಲ್ಲೂ, ಉಜ್ವಲಂ ಶುಭಂ ಉಜ್ವಲವಾದಂತಹ ಅತ್ಯಂತ ಪ್ರಕಾಶಮಾನವಾದಂತಹ ಶುಭವನ್ನು, ವಿಜಯವನ್ನು ನಮಗೆ ಕರುಣಿಸು ಅಂತ ದೇವರಲ್ಲಿ ಕೇಳ್ಕೊತಾ ಇದ್ದೀವಿ. ಇಲ್ಲಿ ವ್ಯಾಕರಣಾಂಶವನ್ನ ಹೇಳ್ತಾ ಇದ್ದಾರೆ. ರಾಮಃ ಸಹ ಸೀತಾ ದೇವಾಲಯಃ ಪೀತಃ ಬಲಶಾಲಿನಃ ಇತಿ ಏತಾನಿ ಪದಾನಿ ನಾಮಪದಾನಿ ಸಂತಿ. ನೌನ್ಸ್
ರಾಮ ಯಾವುದೇ ವ್ಯಕ್ತಿ, ಇಂಗ್ಲೀಷಲ್ಲಿ ಅಥವಾ ಕನ್ನಡದಲ್ಲಿ ನಾಮಪದ ಅಂತ ಏನು ಹೇಳ್ತೀವಿ, ಇಂಗ್ಲೀಷಲ್ಲಿ ನೌನ್ಸ್ ಅಂತ ಏನು ಹೇಳ್ತೀವಿ, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ವ್ಯಕ್ತಿಯ ಹೆಸರಿರ್ಬೋದು, ಪರ್ಸನ್ ನೇಮ್, ಪ್ಲೇಸ್ ನೇಮ್, ಒಂದು ಥಿಂಗ್ ಅದರ ಹೆಸರಿರಬಹುದು. ಈ ಎಲ್ಲ ವಿಷಯಗಳು ಏನಂತ ಶಬ್ದಗಳನ್ನು ನಾವು ನಾಮಪದಗಳು ಅಂತ ಕರಿತೀವಿ. ರಾಮಃ ಇತಿ ಪದಸ್ಯ ಮೂಲಂ ಅಸ್ತಿ ರಾಮ. ಆ ಶಬ್ದ ರಾಮಃ ಎನ್ನುವ ಶಬ್ದದ ಅದಕ್ಕೊಂದು ಮೂಲ ಪದ ಅಂತ ಇರುತ್ತೆ, ಅದಕ್ಕೆ ನಾವು ಪ್ರಾತಿಪದಿಕ ಅಂತ ಕರಿತೀವಿ. ಈ ರಾಮಃ ಶಬ್ದದ ಪ್ರಾತಿಪದಿಕ ಯಾವುದು? ರಾಮ. ಹಾಗೆ ಉದಾಹರಣೆಗೆ ಫಲಂ ಅಂತ ತಗೊಂಡ್ವಿ, ಫಲಂ ಶಬ್ದದ ಪ್ರಾತಿಪದಿಕ ಫಲ. ಸೀತಾ ಶಬ್ದದ ಪ್ರಾತಿಪದಿಕ ಸೀತಾ. ದೇವಾಲಯ, ದೇವಾಲಯ ಅನ್ನುವಂಥದ್ದು ಅದರ ಪ್ರಾತಿಪದಿಕ. ಅದಕ್ಕೆ ನಾವು ಉದಾಹರಣೆಗೆ ರಾಮನು ಅಂತ ತಗೊಂಡ್ರೆ ರಾಮಃ ಅಂತ ಆಗ್ತದೆ, ರಾಮನನ್ನು ಅಂತ ತಗೊಂಡ್ರೆ ರಾಮಂ ಅಂತ ಆಗ್ತದೆ. ವಿಭಕ್ತಿಯನ್ನ ಸೇರಿಸ್ತೇವೆ. ಅಧಃ ವಿದ್ಯಮಾನೆ ಕೋಷ್ಠಕ್ಕೆ ಪ್ರಾತಿಪದಿಕಸ್ಯ ಪ್ರಥಮಾ ವಿಭಕ್ತೆ ರೂಪಾಣಿ ಪಠಂತು. ಇಲ್ಲಿ ಪ್ರಾತಿಪದಿಕಗಳನ್ನು ಕೊಟ್ಟಿದ್ದಾರೆ, ಅದರ ಪ್ರಥಮಾ ವಿಭಕ್ತಿ, ಒಟ್ಟು 7 ವಿಭಕ್ತಿಗಳು, ಹಾಗೆ ಒಂದು ಸಂಬೋಧನ ಅಂತ ಬರ್ತದೆ, ಒಂದು ಕೋಷ್ಟಕ ಬರ್ತದೆ ಅದರಲ್ಲಿ. ಈ ಇದರಲ್ಲಿ ಟೇಬಲ್ ಅಲ್ಲಿ ಬರೀ ಪ್ರಥಮಾ ವಿಭಕ್ತಿಯದ್ದು ಕೊಟ್ಟಿದ್ದಾರೆ. ಪ್ರಥಮಾ ವಿಭಕ್ತಿ ಅಂದ್ರೆ ಹಿ ಈಸ್, ಶಿ ಈಸ್, ರಾಮನು, ಸೀತೆಯು, ಫಲವು, ಆ ರೀತಿಯಲ್ಲಿ ಬರುವಂಥದ್ದು. ತದ್, ಈಗ ಸಹ ತೌತೆ, ಸಾತೆ ತಾಹ, ತತ್ ತೇ ತಾನಿ ಅಂತ ಹಿಂದೆ ಕಲ್ತಿದ್ವಿ. ಅದರ ಪ್ರಾತಿಪದಿಕ ರೂಪ ಯಾವುದು? ತದ್ ಅನ್ನುವಂಥದ್ದು ಪ್ರಾತಿಪದಿಕ ರೂಪ. ಅದನ್ನ ತದ್ ಎನ್ನುವಂತಹ ಶಬ್ದವನ್ನ ನಾವು ಪುಲ್ಲಿಂಗದಲ್ಲಿ ಉಪಯೋಗಿಸಬೇಕಾದ್ರೆ ಸಹ ಅಂತ ಆಗ್ತದೆ. ಅದೇ ಸ್ತ್ರೀಲಿಂಗದಲ್ಲಿ ಉಪಯೋಗಿಸಬೇಕಾದ್ರೆ ಸಾ ಅಂತ ಆಗ್ತದೆ. ತತ್ ಅನ್ನುವಂಥದ್ದು ಅದರ ನಪುಂಸಕಲಿಂಗದ ರೂಪ. ಹಾಗೆ ಏತದ್, ಇದು ಏಷಃ, ಏಷಾ, ಏತತ್ ಇವುಗಳ ಪ್ರಾತಿಪದಿಕ ರೂಪ. ಪ್ರಾತಿಪದಿಕ ಅಂದ್ರೆ ಒಂದು ನೌನ್, ನಾಮಪದದ ಮೂಲ ರೂಪವನ್ನ ಪ್ರಾತಿಪದಿಕ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಕ್ರಿಯಾಪದವನ್ನು ತೆಗೆದುಕೊಂಡ್ರೆ ಗಚ್ಚತಿ ಅಂತ ಬಂದಾಗ ಅದರ ಮೂಲ ರೂಪ ಗಮ್ ಧಾತು. ಪ್ರತಿಯೊಂದು ಶಬ್ದಕ್ಕೂ ಸಂಸ್ಕೃತದಲ್ಲಿ ಅದರ ಮೂಲ ರೂಪ ಅಂತ ಒಂದಿರ್ತದೆ. ಅದರ ಬಗ್ಗೆ ಇಲ್ಲಿ ನಾಮಪದದ ಮೂಲ ರೂಪಗಳನ್ನ ತೋರಿಸ್ತಾ ಇದ್ದಾರೆ. ಅಸ್ಮದ್ ಶಬ್ದ, ಅಹಂ, ಆವಾಂ, ವಯಂ, ಇದರ ಮೂಲ ರೂಪ ಯಾವುದು? ಪ್ರಾತಿಪದಿಕ ಅಸ್ಮದ್. ತ್ವಂ, ಯುವಾಂ, ಯುವಂ, ಇದರ ಪ್ರಾತಿಪದಿಕ ಯುಷ್ಮದ್. ಮುಂದೆ ಅಭ್ಯಾಸಂ ಕುರ್ಮಃ, ಎಕ್ಸಸೈಸ್ ಪಾರ್ಟ್, ಇದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದ.